ಪಡಿತರದಾರರಿಗೆ ಆಹಾರ ಇಲಾಖೆ ಇದೀಗ ಶಾಕ್ ಕೊಟ್ಟಿದೆ. ಇಲ್ಲಿವರೆಗೂ ಅಕ್ಕಿ ತಗೊಳ್ತಾ ಇದ್ರಿ, ಆ ನಂತರ ಅದನ್ನ ಮಾರಾಟ ಮಾಡ್ತಾ ಇದ್ರಿ ಕೆಲವರು. ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದೆ ಆಹಾರ ಇಲಾಖೆ. ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈ ಕುರಿತಾಗಿ ಸುತ್ತೋಲೆಯನ್ನು ಕೂಡ ಅಂಟಿಸಲಾಗಿದೆ. ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾರ್ಡ್ ರದ್ದು ಸುತ್ತೋಲೆಯನ್ನು ಹೊರಡಿಸಲಾಗಿದ್ದು, ಅಕ್ಕಿ ಪಡೆದು ಹಣದ ಆಸೆಗೆ ಮಾರ್ಕೊಂಡ್ರೆ ನಿಮ್ಮ ಕಾರ್ಡ್ ರದ್ದಾಗುತ್ತೆ, ಬಿ ಕೇರ್ಫುಲ್. ಹಾಗಿದ್ರೆ ಹೇಗೆ ಇವ್ರು ಪತ್ತೆ ಹಚ್ಚುತ್ತಾರೆ ಅನ್ನುವಂಥ ಸಹಜ ಪ್ರಶ್ನೆ ಸಾರ್ವಜನಿಕರಲ್ಲಿ ಮನೆ ಮಾಡುತ್ತೆ. ನಾವಲ್ಲಿ ಪಡ್ಕೊಳ್ತೀವಿ, ಇನ್ನೆಲ್ಲೋ ಯಾರಿಗೋ ಕೊಡ್ತೀವಿ, ಅದು ಇವ್ರಿಗೆ ಹೇಗೆ ಗೊತ್ತಾಗುತ್ತೆ ಅನ್ನುವಂತಹ ಪ್ರಶ್ನೆ. ಆ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಸದ್ಯ ಪಡಿತರದಾರರು ಯಾರಿದ್ದೀರಿ, ಅವರು ಅರ್ಹರಿಗೆ ತಲುಪಬೇಕು, ನಿಜವಾಗ್ಲೂ ಹಸಿದವರಿಗೆ ಅನ್ನ ತಲುಪಬೇಕು ಅನ್ನುವಂತಹ ಉದ್ದೇಶ ಇಂದಾಗಿ ಈ ಅನ್ನಭಾಗ್ಯ ಜಾರಿಗೆ ಬಂದಿರೋದು. ಆ ಕಾರಣಕ್ಕಾಗಿ ಉಳ್ಳವರಿಗೆ ಇದು ಹೋಗ್ತಾ ಇದೆ, ಅವ್ರು ತಗೊಂಡು ಇನ್ಯಾರಿಗೋ ಮಾರ್ತಾ ಇದ್ದಾರೆ, ಈ ಅಕ್ಕಿಯನ್ನು ಅವರು ಬಳಕೆ ಮಾಡ್ಕೊಳ್ತಿಲ್ಲ ಅನ್ನುವಂಥ ಅನುಮಾನದ ಮೇರೆಗೆ ಈ ಕ್ರಮ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ, ಈಗ ಅಕ್ಕಿ ತಗೊಂಡು ಇನ್ನೆಲ್ಲೋ ಮಾರ್ಕೊಂಡಾಗ ಇವ್ರಿಗೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಕಾರ್ಡ್ ರದ್ದು ಮಾಡ್ತಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಯಾವ ರೀತಿಯ ನಿಯಮಗಳನ್ನ ರೂಪಿಸಲಾಗ್ತಾ ಇದೆ? ದಿವ್ಯಾ, ಈಗ ಇದಕ್ಕೆ ಪ್ರಮುಖ ನಿಯಮಗಳು ಅಂತಂದರೆ, ಯಾರೂ ಕೂಡ ತಮ್ಮ ಉಪಯೋಗಕ್ಕೆ ಅಕ್ಕಿಗಳನ್ನು ತೆಗೆದುಕೊಂಡು ಬೇರೆಯವರಿಗೆ ಮಾರಾಟ ಮಾಡಬಾರ್ದು. ಆದರೆ ಮಾರಾಟ ಮಾಡಿರೋ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು ಜಿಲ್ಲಾಡಳಿತ ಗಮನಕ್ಕೆ ಬಂದಿರುವಂಥದ್ದು. ಆಹಾರ ಇಲಾಖೆಗೆ ದೂರುಗಳು ಬಂದಿವೆ. ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಆ ಸುತ್ತೋಲೆಯನ್ನು ಆಹಾರ ಇಲಾಖೆ ಹೊರಡಿಸಿರುವಂಥದ್ದು. ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗದಲ್ಲಿ ಈ ರೀತಿಯಾದಂಥ ಒಂದು ಬೋರ್ಡನ್ನು ಅಳವಡಿಕೆ ಮಾಡಬೇಕು. ಅನ್ನಭಾಗ್ಯ ಯೋಜನೆಯಡಿ ಕೊಡ್ತಕ್ಕಂಥ ಅಕ್ಕಿಯನ್ನು ತಮ್ಮ ಉಪಯೋಗಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ಬೇಕು. ಅಥವಾ ನೀವೇನಾದರೂ ಅಕ್ಕಿ ತೆಗೆದುಕೊಂಡು ಬೇರೆಯವರಿಗೆ ಮಾರಾಟ ಮಾಡಿದ್ರೆ ನಿಮಗೆ ಅಲ್ಲಿ ಅಕ್ಕಿ ಬೇಕಾಗಿಲ್ಲ, ಅಕ್ಕಿ ಅವಶ್ಯಕತೆ ಇಲ್ಲ ಅಂತೇಳಿ ಪರಿಗಣಿಸಿ ಅದನ್ನು ರದ್ದು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಆ ರೀತಿಯಾಗಿ ರದ್ದು ಮಾಡ್ತೀವಿ ಅಂತೇಳಿ ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗದಲ್ಲಿ ಬೋರ್ಡನ್ನು ಅಳವಡಿಕೆ ಮಾಡ್ತಾ ಇದೆ. ಇದಕ್ಕೆ ಇರುವಂಥ ನಿಯಮಗಳು ಅಂತಂದರೆ, ಈ ಬಗ್ಗೆ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆಯಾ ವಲಯದ ಫುಡ್ ಆಫೀಸರ್ಸು ಮತ್ತು ನ್ಯಾಯಬೆಲೆ ಅಂಗಡಿಗಳವರ ಗಮನಕ್ಕೆ ಬಂದಾಗ ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರನ್ನ ಪರಿಶೀಲನೆಯನ್ನು ಮಾಡಿ ಮಾರಾಟ ಮಾಡಿದ್ದಾರೆ ಇಲ್ವ ಅಂತೇಳಿ ಪರಿಶೀಲನೆ ಮಾಡಿ ಕಾರ್ಡ್ ರದ್ದು ಮಾಡಬೇಕು ಅಂತೇಳಿ ಹೊರಟಿರುವಂಥದ್ದು. ಈ ಹಿಂದೆ ನಿಯಮ ಇದೆ. ಈಗ ಉಚಿತವಾಗಿ ಅಕ್ಕಿ ಸಿಗ್ತಾ ಹಿನ್ನೆಲೆಯಲ್ಲಿ ಹಣದ ಆಸೆಗೋಸ್ಕರ ಕೆಲವರು ಮಾರ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ದುರುಪಯೋಗ ಆಗ್ತಾ ಇದೆ. ಅಂದರೆ ಅವರಿಗೆ ಅಕ್ಕಿ ಬೇಕಾಗಿಲ್ಲ, ಆ ನಿಟ್ಟಿನಲ್ಲಿ ಅಂಥ ಕಾರ್ಡ್ಗಳನ್ನು ರದ್ದು ಮಾಡೋಣ ಅಂತೇಳಿ ಹೊರಟಿದ್ದಾರೆ. ಕಾರ್ಡ್ ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮತ್ತೊಂದು ಮಾರ್ಗ ಏನಾದರೂ ಕಂಡುಕೊಳ್ತಾ ಅನ್ನೋಂಥ ಅನುಮಾನ ಕೂಡ ಮೂಡುತ್ತೆ. ಜೊತೆಗೆ ಈ ರೀತಿಯಾಗಿ ಮಾರಾಟ ಮಾಡ್ತಾ ಇರುವಂಥದ್ದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗ್ತಾ ಇದೆ. ಹಾಗಾಗಿ ಅಂತಹ ಭಾಗಗಳಲ್ಲಿ ಯಾರು ಮಾರಾಟ ಮಾಡ್ತಾ ಇದ್ರು ಅಂಥ ಕಾರ್ಡ್ಗಳ ಮೇಲೆ ಈಗ ಆಹಾರ ಇಲಾಖೆಯವರು ಕಣ್ಣಿಟ್ಟಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.